ಒಮ್ಮೆ ಊರೊಂದರಲ್ಲಿ ರಾಮಯ್ಯ ಎಂಬ ಕೃಷಿಕನು ಬದುಕುತ್ತಿದ್ದ. ಅವನು ಸರಳ ವ್ಯಕ್ತಿ, ಆದರೆ ದುಡಿಮೆಯಲ್ಲಿ ಅಸಾಧಾರಣ. ದಿನ ಬೆಳಗ್ಗೆ ಏಳುವಂತೆ ಹೊಲಕ್ಕೆ ಹೋಗಿ ಹೊತ್ತೊಳ್ಳೆ ಬಿಸಿಲಲ್ಲೂ ತಾನೇ ಕೆಲಸ ಮಾಡುತ್ತಿದ್ದ. ಅವನ ಜೀವವೇ ಹೊಲ, ಮಣ್ಣು ಮತ್ತು ಹಗಲು ರಾತ್ರಿ ದುಡಿಮೆ. ಒಂದು ವರ್ಷ ಆತನಿಗೆ ಸಂಕಷ್ಟಕಾಲ ಬಂತು. ಮಳೆ ಬಾರದ ಕಾರಣ ಬೆಳೆ ನಾಶವಾಯಿತು. ಸಾಲದ ಭಾರ, ಮನೆಯ ಖರ್ಚುಗಳು ಆಲ್ ಸೇರಿ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಆ ಥರ ಸ್ಟೋರಿ ಯಾವ ಥರ ಕ್ರಿಯೇಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ಈಸಿಲಿ ನೀವು ಬಂದುಬಿಟ್ಟು ಆ ಥರ ಆ್ಯನಿಮೇಷನ್ ವೀಡಿಯೋ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಆ್ಯಂಡ್ ಹಾಂ ಗೈಸ್, ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಬೇಕಂತ ಅವಶ್ಯಕತೆ ಇಲ್ಲ, PC ಬೇಕಂತ ಅವಶ್ಯಕತೆ ಇಲ್ಲ. ಫೋನಿಂದ ನೀವು ಇದನ್ನು 5 ನಿಮಿಷದಲ್ಲಿ ಮಾಡ್ಬೋದು ಆ ಥರ ವೀಡಿಯೋ. ಓಕೆನಾ. ಆ್ಯಂಡ್ ಮೂವೀಸಲ್ಲೆಲ್ಲ ಆಗುತ್ತಲ್ಲ, ಲೈಕ್ ಸೀನ್ ವೈಸ್ ಸೀನು ಶೂಟ್ ಮಾಡ್ಕೊಳ್ಳೋದು, ಸೇಮ್ ಅದೇ ಥರ ಸೀನ್ ವೈಸ್ ಸೀನ್ ಏನಿದೆ ಅದನ್ನು ಶೂಟ್ ಮಾಡಿಕೊಂಡು ನಾವು ಜೋಡಿಸ್ಬಿಟ್ಟು ವೀಡಿಯೋನ ಮಾಡೋದು. ಮೂವಿ ಆಗಲಿ ಸೀರಿಯಲ್ಸಲ್ಲಾಗಲಿ ಹಾಗೆ ಆಗೋದು. ಫಸ್ಟು ಸೀನ್ಸ್ಗಳನ್ನ ಶೂಟ್ ಮಾಡ್ಕೊಳ್ತಾರೆ, ಆಮೇಲೆ ಮರ್ಜ್ ಮಾಡಿ ಹಾಕ್ತಾರೆ ಜೋಡಿಸ್ಬಿಟ್ಟು. ಸೊ ಇದೇ ಥರ ನಾವು ಮಾಡೋದು ಆ್ಯನಿಮೇಷನ್ ವೀಡಿಯೋಸಲ್ಲಿ. ಓಕೆನಾ ಗೈಸ್, ಸೊ ಯಾವ ಥರ ಮಾಡೋದಂತ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ವಲ್ಪನೂ ಸ್ಕಿಪ್ ಮಾಡಿದೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಆ್ಯಂಡ್ ಅರ್ಥ ಆಗೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಲ್ಲ ಗೈಸ್, ಇಲ್ಲಿ ಒಂದು ಚಾನೆಲ್ ಮಾಡರ್ನ್ ಟೂನ್ ಅಂತ. ಸೊ ಇವ್ರು ನೋಡಿ, ಇವ್ರದ್ದು ಬಂದುಬಿಟ್ಟು ಸೇಮ್ ಆ್ಯನಿಮೇಷನ್ ವೀಡಿಯೋನೇ ಮಾಡೋದು. ಆ್ಯಂಡ್ ಇವರು ಬರೀ 7 ವೀಡಿಯೋಲಿ ಎಷ್ಟು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನೀವೇ ನೋಡ್ಬೋದು. ಇಲ್ಲಿ 20,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ್ಯಂಡ್ ಇವ್ರು ಯಾವ ಥರ ವೀಡಿಯೋ ಮಾಡ್ತಾರೆ, ಲಾಂಗ್ ವೀಡಿಯೋಸ್ಗಳು ಮಾಡ್ತಾರೆ. ಆ್ಯಂಡ್ ನೋಡಿ, ಸೇಮ್ ಆ್ಯನಿಮೇಷನ್ ವೀಡಿಯೋಸ್ಗಳನ್ನೇ ಮಾಡೋದು. ಬೇಕಿದ್ರೆ ನೀವು ಹೋಗ್ಬಿಟ್ಟು ಈ ಚಾನೆಲ್ನ ಚೆಕ್ಔಟ್ ಮಾಡಿ. ಆ್ಯಂಡ್ ಇವ್ರು ಯಾವ ಥರ ವೀಡಿಯೋಸ್ ಮಾಡ್ತಾರೆ, ಯಾವ ಥರ ಸ್ಟೋರೀಸ್ ಮಾಡ್ತಾರೆ ನೋಡ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಈ ಥರ ಸ್ಟೋರೀಸ್ ಏನಾದರೂ ಬೇಕಂದರೆ ಏನೂ ಮಾಡೋಂಗಿಲ್ಲ, ನೀವು ಜಸ್ಟ್ ಇವ್ರದ್ದು ಚಾನೆಲ್ ಲಿಂಕ್ ಕಾಪಿ ಮಾಡಿಕೊಂಡು ChatGPT ಹತ್ರ ಹೇಳಿ ಈ ಚಾನೆಲ್ನ ನೋಡಾದಮೇಲೆ ChatGPT ಚೆಕ್ಔಟ್ ಮಾಡಾದಮೇಲೆ ChatGPT ಹತ್ರ ಹೇಳಿ ಇವ್ರ ಚಾನೆಲ್ ಥರನೇ ಸ್ಟೋರಿನ ನಮಗೂ ಕ್ರಿಯೇಟ್ ಮಾಡಿಕೊಡಿ ಅಂತ. ಓಕೆನಾ. ಬಟ್ ಅದರಲ್ಲಿ ನೇಮ್ಸ್ಗಳು ಚೇಂಜ್ ಇರಬೇಕು ಆ್ಯಂಡ್ ಜಾಗಗಳು ಚೇಂಜ್ ಇರಬೇಕು. ಸೇಮ್ ನೇಮ್ಸು ಜಾಗಗಳೇನಿದೆ ಚೇಂಜ್ ಮಾಡಿಕೊಡಿ ಅಂದರೆ ಸೇಮ್ ಇದೇ ಥರ ಸ್ಟೋರೀಸ್ಗಳು ನಿಮಗೆ ಬಂದುಬಿಟ್ಟು ChatGPT ಏನಿದೆ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ. ಓಕೆನಾ ಗೈಸ್, ಸೊ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಸ್ಟೋರೀಸ್ ಮಾಡೋದಂತ. ಓಕೆನಾ. ಇದೇ ಥರ ಸ್ಟೋರೀಸು. ಸೊ ಸಿಂಪಲಿ ನಮಗೆ ಇದಕ್ಕೆ ಬೇಕು, ಫಸ್ಟು ಬಂದುಬಿಟ್ಟು ಏನು ಬೇಕು ನಮಗೆ, ಸ್ಟೋರಿ ಬೇಕು. ಓಕೆನಾ. ಸ್ಟೋರಿಗೆ ನಮಗೆ 2 ಆಪ್ಷನ್ ಇದೆ. ಒಂದು ಬಂದುಬಿಟ್ಟು ChatGPT ಇದೆ, ಇನ್ನೊಂದು ಬಂದುಬಿಟ್ಟು ಗೂಗಲ್ ಆಪ್ಷನ್ ಇದೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಈಗ ನಾನು ಹೇಳ್ಕೊಟ್ನಲ್ಲ ಪ್ರಾಸೆಸ್ಸು, ಕಾಪಿ ಲಿಂಕ್ ಮಾಡಿಕೊಂಡು ನೀವು ChatGPT ಹತ್ರ ಕೇಳ್ಬೋದು ಅಂತ. ಸೊ ಆ ಥರನೂ ನೀವು ಕೇಳ್ಬೋದು. ಇಲ್ಲಿ ChatGPT ಅಪ್ಲಿಕೇಶನ್ ಏನಿದೆ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಸ್ಕ್ ಎನಿಥಿಂಗಲ್ಲಿ ರೈಟ್ ಒನ್ ಫಾರ್ಮರ್ ಸ್ಟೋರಿ ಇನ್ ಕನ್ನಡ. ಓಕೆನಾ. ನೀವು ಕನ್ನಡದಲ್ಲೂ ಬೇಕಿದ್ದರೂ ಕೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ. ರೈಟ್ ಒನ್ ಫಾರ್ಮರ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್. ನೀವು ಎಷ್ಟು ವರ್ಡ್ಸ್ ಬೇಕಿದ್ರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಜಸ್ಟ್ 200 ಹಾಕಿದ್ದೀನಿ. ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು, ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ಒಬ್ಬ ಸೊ ಈ ಕತೆ ಇಷ್ಟ ಆಗಿಲ್ಲ ಅಂದರೆ ಬೇರೆದು ಕೊಡಿ ಅಂತ ಕೇಳ್ಬೋದು. ಹಿಂಗೆ ಕೇಳಿ, ಲೈಕ್ ನೀವು ಕನ್ನಡದಲ್ಲೂ ಕೇಳ್ಬೋದು, ಇಂಗ್ಲೀಷಲ್ಲೂ ಕೇಳ್ಬೋದು. ಸೊ ಇನ್ನೊಂದು ಕತೆ ಬಂದುಬಿಟ್ಟು ಇಲ್ಲಿ ಬರೆದು ಕೊಡ್ತಾರೆ. ಒಮ್ಮೆ ಒಂದು ಊರಲ್ಲಿ ರಾಮಯ್ಯ ಎಂಬ ಕೃಷಿಕನು ಬದುಕುತ್ತಿದ್ದ. ಅವನು ಸರಳ ವ್ಯಕ್ತಿ, ಆದರೆ ದುಡಿಮೆಯಲ್ಲಿ ಅಸಾಧಾರಣ ಅಂತ ಏನೋ ಇದೆ. ಸೊ ಫಸ್ಟ್ನೇದು ಬಂದುಬಿಟ್ಟು ನಿಮ್ಮದು ಏನು ಆ್ಯನಿಮೇಷನ್ ಇದೆ ಅದನ್ನು ನೀವು ಏನು ಮಾಡಬೇಕು, ತಿಳ್ಕೊಬೇಕು, ಇದನ್ನು ಯಾವ ಥರ ಏನು ಮಾಡೋದಂತ. ಸೊ ಫಸ್ಟ್ನೇದು ನಾವು ಬಂದುಬಿಟ್ಟು ಒಮ್ಮೆ ಒಂದು ಊರಲ್ಲಿ ರಾಮಯ್ಯ ಎಂಬ ಕೃಷಿಕನು ಬದುಕುತ್ತಿದ್ದ ಅಂತ ಒಂದು ಸೀನ್ ನಾವು ಕ್ರಿಯೇಟ್ ಮಾಡೋಣ. ಓಕೆನಾ. ಸೀನ್ ನಾನು ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಏನು ಮಾಡಬೇಕು, ಗೂಗಲ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಕೆನಾ. ಸೊ ನಾವು ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ
ಆದಮೇಲೆ ಗೈಸ್ ನಮಗಿಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಟೈಪ್ ಮಾಡಬೇಕು. ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ, ಹೌ ಟು ಡ್ರಾಫ್ಟ್ AI ಅಂತ. ಇದನ್ನು ಟೈಪ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಲ್ಲ, ಸಿಂಪಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮಗೆ ಲಾಗಿನ್ ಆಪ್ಷನ್ ಕೇಳುತ್ತೆ, ಯಾವುದಾದ್ರೂ ಒಂದು ಈ Gmail ID ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ಳಿ. ಓಕೆನಾ, ಸೊ ಸಿಂಪಲಿ ಈಗ ನಾವಿಲ್ಲಿ ಕ್ರಿಯೇಟ್ ಆ್ಯನಿಮೇಷನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಕ್ರಿಯೇಟ್ ಆ್ಯನಿಮೇಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಈ ಥರ ಒಂದು ಆಪ್ಷನ್ ನಿಮಗೆ ಶೋ ಆಗುತ್ತೆ. ಓಕೆನಾ, ಈಗ ನಮ್ಗೆ ಏನು ಮಾಡಬೇಕು, ಇಲ್ಲಿ ಈ ಫಸ್ಟ್ನೇ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ, ಯಾವ ಟೈಪಲ್ಲಿ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ. ಸೊ ನಾನೀಗ ಸಿಂಪಲಿ ವಿಲೇಜ್ ಟೈಪಲ್ಲಿ ಮಾಡ್ತಾ ಇದ್ದೀನಲ್ಲ, ನಾನು ವಿಲೇಜ್ ಸ್ಟೈಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ, ಇದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಬ್ಯಾಕ್ಗ್ರೌಂಡ್ಸ್ಗಳನ್ನ ಡೌನ್ಲೋಡ್ ಮಾಡಬೇಕು. ಏನಕ್ಕೆ, ಇಲ್ಲಿ ಈ ವೈಟ್ ಪೇಜ್ ಇದೆಯಲ್ಲ, ಇಲ್ಲಿ ಆ್ಯಡ್ ಮಾಡೋದಕ್ಕೆ. ಓಕೆನಾ, ಸೊ ಬ್ಯಾಕ್ಗ್ರೌಂಡ್ಗೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಸರ್ಚಲ್ಲಿ ಇಮೇಜ್ ಸರ್ಚ್ ಮ್ಯಾನ್ ಯಾರ ಹತ್ರ ಎಲ್ಲ ಇಲ್ಲ, ಅವ್ರು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ಅದಾದಮೇಲೆ ಇಲ್ಲಿ ಸರ್ಚಲ್ಲಿ ವಿಲೇಜ್ ಕಾರ್ಟೂನ್ ಪಿಕ್ ಅಂತ ಹಾಕಿ, ಇಮೇಜ್ ಅಂತ ಹಾಕಿ, ಇಮೇಜ್. ಓಕೆನಾ, ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಲೇಜ್ ಕಾರ್ಟೂನ್ ಇಮೇಜ್ ಅಂತ ಹಾಕಿದ್ದು ನೋಡಿ ನಿಮಗೆ ಇಲ್ಲಿ ತುಂಬ ವಿಲೇಜ್ ಟೈಪ್ದು ಏನಿದೆ ಇದು ಸಿಕ್ಬಿಡುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಇದು ನೋಡೋಣ ಯಾವುದು ಚೆನ್ನಾಗಿದೆ ಅಂತ. ಸೊ ಅಂದ್ಕೊಳ್ಳಿ ನನಗೆ ಈ ಇಮೇಜ್ ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ, ಸೊ ಇದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಬೇಕಿದ್ದರೆ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ. ಸೊ ಅಂದ್ಕೊಳ್ಳಿ ನಾನು ಇದನ್ನೇ ಡೌನ್ಲೋಡ್ ಮಾಡ್ಕೊತೀನಿ, ಒಂದು ಇಮೇಜ್. ಓಕೆನಾ, ಅದಾದಮೇಲೆ ಇನ್ನೊಂದು ಇಮೇಜ್ನ ನಾವು ಡೌನ್ಲೋಡ್ ಮಾಡ್ಕೊತೀನಿ. ಟೋಟಲಾಗಿ 2 ಟೈಪ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಓಕೆನಾ, ಅದಾದಮೇಲೆ ಇಲ್ಲಿ ಈ ವಿಲೇಜ್ನ ತೆಗೆದುಬಿಟ್ಟು ನಾವು ಹೋಮ್ ಅಂತ ಹಾಕೋಣ. ಹೋಮ್ ಸೈಡ್. ಓಕೆನಾ, ಹೋಮ್ ಇನ್ಸೈಡ್ ಅಂತ ಹಾಕಿದ್ದೀನಿ, ಮನೆ ಒಳಗಡೆ. ಓಕೆನಾ, ಮನೆ ಒಳಗಡೆ. ಸೊ ಇಲ್ಲಿ ಬಂದುಬಿಟ್ಟು ವಿಲೇಜ್ ಅಂತ ಹಾಕ್ತೀನಿ. ಸೊ ಹೋಮ್ ಬೇಡ, ಇಲ್ಲಿ ಬಂದುಬಿಟ್ಟು ವಿಲೇಜ್ ಅಂತ ಹಾಕೋಣ. ಓಕೆನಾ, ಸೊ ನಾನಿಲ್ಲಿ ವಿಲೇಜ್ ಈ ಥರ ಹಾಕಿದರೆ ನೋಡಿ ವಿಲೇಜ್ ಸೈಡಲ್ಲಿ ಯಾವ ಥರ ಒಳಗಡೆ ಟೈಪ್ ಇರುತ್ತೆ ಆ ಥರ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ವಿಲೇಜ್ ಬಂದುಬಿಟ್ಟು ರಾಂಗ್ ಆಗಿದೆ, ವಿಲೇಜ್. ಓಕೆನಾ, ಸೊ ಈಗ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ ಈಗ ನಾವು ವಿಲೇಜ್ ಅಂತ ಹಾಕಿದ್ದು ನೋಡಿ, ನಾವು ವಿಲೇಜ್ ಟೈಪಲ್ಲಿ ಯಾವ ಥರ ಇನ್ಸೈಡ್ ಇರುತ್ತೆ ಆ ಥರ ಬಂದುಬಿಟ್ಟು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ, ಸೊ ನೀವು ಇದಾದರೂ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ತುಂಬ ಚೆನ್ನಾಗಿರೋದು ಬಂದುಬಿಟ್ಟು ಇದೆ, ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಸೊ ನಾನು ಒಂದು ಡೌನ್ಲೋಡು ಇದು ಮಾಡ್ಕೊಳ್ತೀನಿ, ಇದನ್ನೊಂದು ಡೌನ್ಲೋಡ್ ಮಾಡ್ಕೊತೀನಿ. ಇದು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಟು ನಾವು ಇಲ್ಲಿಗೆ ಬರೋಣ. ಬಂದಾದಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಆ್ಯಡ್ ಮಾಡಬೇಕು ಆ ಬ್ಯಾಕ್ಗ್ರೌಂಡ್ಸು. ಆ್ಯಡ್ ಮಾಡೋದಕ್ಕೆ ಸಿಂಪಲಿ ಇಲ್ಲಿ ಅಸಿಸ್ಟ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮ್ಮದು ಏನಾಗುತ್ತೆ ಬಂದುಬಿಡುತ್ತೆ, ನಿಮ್ಮದು ಗ್ಯಾಲರಿ ಓಪನ್ ಆಗಿ ಬಂದುಬಿಡುತ್ತೆ. ಸಿಂಪಲಿ ನಾವೇನು ಮಾಡೋಣ, ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಫೋಟೋಸ್ಗಳನ್ನ. ಓಕೆನಾ, ಸೊ ಇದನ್ನು ಆ್ಯಡ್ ಮಾಡ್ಕೊಂಡ್ವಾ, ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಅದಾದಮೇಲೆ ಇನ್ನೊಂದು ಆ್ಯಡ್ ಮಾಡಬೇಕಾ, ಸಿಂಪಲಿ ಮತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಾವು ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಡನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ 2 ಫೋಟೋನು ನಮ್ಮದು ಬಂದುಬಿಡ್ತು. ಓಕೆನಾ, ಸೊ ಈಗ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾಗಿದ್ದು ನೋಡಿ ನಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಇದನ್ನು ನಾವು ಈ ಥರ ಎಳ್ಕೊಂಡು ದೊಡ್ಡದು ಮಾಡ್ಕೊಳ್ಳೋಣ. ಓಕೆನಾ, ಈ ಥರ ಎಡ್ಕೊಂಡು ದೊಡ್ಡದು ಮಾಡ್ಕೊಂಡಿದ್ದು. ಸೊ ಒಂದು ಫೋಟೋನ ನಾವು ಇಲ್ಲಿಂದ ರಿಮೂವ್ ಮಾಡೋಣ. ಓಕೆನಾ, ಸೊ ರಿಮೂವ್ ಮಾಡಾದ್ಮೇಲೆ ನೋಡಿ ಗೈಸ್ ಈ ಥರ ನಮ್ಮದು ಫೋಟೋ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ಈಗ ನಮ್ಗೇನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಳ್ಕೋಬೇಕು. ಓಕೆನಾ, ಸೊ ಈ ಥರ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನೊಂದು 5 ಸೆಕೆಂಡ್ ಆ ಥರ ಡ್ಯೂರೇಷನ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಈಗ ನಮಗೆ ಮೇಯ್ನಾಗಿ ಏನು ಮಾಡಬೇಕು, ಮೇಯ್ನಾಗಿ ಬಂದುಬಿಟ್ಟು ನಮಗೆ ಇದು ಏನಿದೆ ಓಕೆನಾ, ಇಲ್ಲಿ
ಕ್ಯಾರೆಕ್ಟರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ನಾವು ಕ್ಯಾರೆಕ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಕ್ಯಾರೆಕ್ಟರ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಆ್ಯನಿಮಲ್ಸ್ದು ಕ್ಯಾರೆಕ್ಟರ್ಸ್ ಇದೆ, ತುಂಬ ಕ್ಯಾರೆಕ್ಟರ್ಸ್ ಇದೆ. ಓಕೆನಾ, ನಿಮಗೆ ಯಾವ ಕ್ಯಾರೆಕ್ಟರ್ಸ್ ಬೇಕೋ ಆ ಕ್ಯಾರೆಕ್ಟರ್ಸ್ನ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು. ಓಕೆನಾ, ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಫಾರ್ಮರ್ ಟೈಪ್ ಇಲ್ಲ ಅಂಕಲ್ ಟೈಪ್ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊತೀನಿ. ಫಾರ್ಮರ್ ಅಂದರೆ ಇದು ಬೆಟರ್ ಆಗಿರುತ್ತೆ ಇದು. ಓಕೆನಾ, ನಾನು ಇದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಐಡಲ್ ಇಲ್ಲ ಹ್ಯಾಪಿ ಇಲ್ಲ ವಾಕ್ ಟೈಪಲ್ಲಿ ನಮಗೆ ಬೇಕು. ಸೊ ನಾನಿಲ್ಲಿ ವಾಕ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ವಾಕ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಬಂದುಬಿಟ್ಟು ನಮಗೆ ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ಮೇಲೆ ಹೋಗ್ಬಿಟ್ಟಿದೆ. ಸೊ ಇದನ್ನು ನಾವು ಈ ಥರ ಕೆಳಗೆ ಎಳ್ಕೊಂಡು ಬಂದು ಇಲ್ಲಿ ಸೈಡಿಗೆ ಇಡೋಣ. ಸೊ ಈ ಕಡೆಯಿಂದನೂ ನೀವು ವಾಕ್ ಮಾಡಿಸ್ಬೋದು, ಈ ಕಡೆ ಸೈಡಿಂದನೂ ವಾಕ್ ಮಾಡಿಸ್ಬೋದು. ಓಕೆನಾ, ಸೊ ಇದನ್ನು ನಾವು ಚೂರು ಕೆಳಗೆ ಮಾಡ್ಕೊಳ್ಳೋಣ. ಚೂರು ಈ ಥರ ಚಿಕ್ಕದು ಮಾಡ್ಕೊಳ್ಳಿ, ಈ ಥರ ಮಾಡಿದರೆ ಚಿಕ್ಕದಾಗುತ್ತೆ. ಓಕೆನಾ, ಸೊ ಈಗ ನಾವು ಫ್ಲಿಪ್ ಮಾಡಿಸ್ಬೇಕು ಅಂದ್ಕೊಳ್ಳಿ, ಈ ಕಡೆ ತಿರುಗಬೇಕು, ಈ ಕಡೆ ಸೈಡಿಂದ ವಾಕ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಇನ್ನೂ ಸಿಗುತ್ತೆ. ಸ್ಕ್ರಾಲ್ ಮಾಡಿದರೆ ಫ್ಲಿಪ್ ಆಪ್ಷನ್ ಕಾಣಿಸ್ತಿದಿಲ್ಲ, ಸಿಂಪಲ್ ಫ್ಲಿಪ್ ಮಾಡಿ. ಫ್ಲಿಪ್ ಮಾಡಿದರೆ ಏನಾಗುತ್ತೆ, ನಮ್ಮದು ಇನ್ನೂ ಆಪ್ಷನ್ಸ್ಗಳು ಆಪ್ಷನ್ ಅಲ್ಲ ಆ ಕಡೆ ತಿರುಗಿಬಿಡುತ್ತೆ ನಮ್ಮ ಕ್ಯಾರೆಕ್ಟರು. ಸೊ ಈಗ ನಮಗೇನು ಮಾಡಬೇಕು, ವಾಕ್ ಮಾಡಿಸ್ಬೇಕು. ಸೊ ಸಿಂಪಲಿ ಇಲ್ಲಿ ಪಾತ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇನ್ನೊಂದು ಕ್ಯಾರೆಕ್ಟರ್ ನಮ್ಮದೇನಿದೆ ಬಂದಿದೆ. ಓಕೆನಾ, ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ಸೇಮ್ ಸೈಜಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ಥರ ಮಾಡಿದರೆ ಸೇಮ್ ಸೈಜಲ್ಲಿ ನಾವು ಅದೆಷ್ಟು ಚಿಕ್ಕದಿದೆ ಅದೇ ಅಷ್ಟೇ ಚಿಕ್ಕದು ಈ ಥರ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈಗ ನಾವೇನು ಮಾಡಬೇಕು, ಇದನ್ನು ಎಳ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು. ಓಕೆನಾ, ಬಿಟ್ಟಾದಮೇಲೆ ಈಗ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೋಡಿ ನಮ್ಮದು ಆ್ಯನಿಮೇಷನ್ ಏನಿದೆ ಕ್ರಿಯೇಟ್ ಆಗಿದೆ. ಇದನ್ನು ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಓಕೆನಾ, ವಾಕ್ ಅನಿಮೇಷನ್ ಏನಿದೆ ದೊಡ್ಡದು ಮಾಡ್ಕೊಳ್ಳಿ. ದೊಡ್ಡದು ಮಾಡ್ಕೊಂಡಾದ್ಮೇಲೆ ನೋಡಿ ಗೈಸ್ ನಮ್ಮದು ಏನು ಆ್ಯನಿಮೇಷನ್ ಇದೆ ವಾಕ್ದು ಅದು ಆ್ಯಡ್ ಆಗಿದೆ. ಓಕೆನಾ, ಸೊ ಬೇಕಿದ್ರೆ ನಾನು ನಿಮಗೆ ಒಂದು ಸಲ ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ಇಲ್ಲಿ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ ಈಗ ವಾಕಿಂಗ್ ಟೈಪಲ್ಲಿ ಹೋಗ್ಬಿಟ್ಟು ನಮ್ಮದು ಏನು ಇದಿದೆ ವಾಕ್ ಹಾಕ್ಕೊಂಡು ಹೋಗ್ತಾ ಇದೆ. ಓಕೆನಾ, ಸೊ ವಾಕ್ ಮಾಡಿಕೊಂಡು ಹೋಗ್ತಾ ಇದು ನಮ್ಮದು ಒಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಏನಾಯಿತು, ಆ್ಯನಿಮೇಷನ್ ಬಂದುಬಿಟ್ಟು ಆ್ಯಡ್ ಆಗಿದೆ. ಓಕೆನಾ, ಸೊ ಈಗ ನಮಗೆ ಇದನ್ನು ಈ ಕ್ಯಾರೆಕ್ಟರ್ನ ಸೇವ್ ಮಾಡಬೇಕು. ಸಿಂಪಲಿ ಸೇವ್ ಮಾಡೋಕ್ಕೆ ಇಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದೇನಾಗುತ್ತೆ 720p ಅಲ್ಲಿ ಏನಾಗುತ್ತೆ, ಇದು ಸೇವ್ ಆಗಿಬಿಡುತ್ತೆ. ಫಸ್ಟ್ನೇ ಸೀನ್ ನಾವು ಇದು ಮಾಡ್ಕೊಂಡ್ವಿ, ಶೂಟ್ ಮಾಡ್ಕೊಂಡ್ವಿ, ರೆಕಾರ್ಡ್ ಮಾಡ್ಕೊಂಡ್ವಿ. ಓಕೆನಾ, ಇದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇನ್ನೂ ಕ್ಯಾರೆಕ್ಟರ್ಸ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡಿಬಿಟ್ಟು ಯಾವ ಥರ ನಾವು ವೀಡಿಯೋ ಮಾಡೋದು ಅದನ್ನು ಒಂದು 5 ಸೆಕೆಂಡ್ ಯಾವ ಥರ ವೀಡಿಯೋ ಮಾಡೋದು ಅಂತ ಹೇಳ್ತೀನಿ. ಸೊ ಈಗ ನಮ್ಮದು ಕತೆ ಮುಗೀತು ಅದು ಇದ್ರದ್ದು. ಸೊ ಸಿಂಪಲಿ ಇದನ್ನು ಈ ಬ್ಯಾಕ್ಗ್ರೌಂಡನ್ನ ನಾವು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ವಾಕ್ ಅನಿಮೇಷನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಮತ್ತೆ ಏನು ಮಾಡಬೇಕು, ಅಸಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ನಮಗೆ ಎರಡನೇ ಫೋಟೋ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಈ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎರಡನೇ ಫೋಟೋ. ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ ಇಲ್ಲಿ ನಮ್ಮದು ಏನಿದೆ ಇದು ಡ್ಯೂರೇಷನ್ ಒಂದು ಸ್ವಲ್ಪ ಈ ಥರ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆನಾ, ಜಾಸ್ತಿ ಮಾಡ್ಕೊಂಡಾದ್ಮೇಲೆ ಈಗ ನಮಗೇನು ಮಾಡಬೇಕು, ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡಬೇಕು. ಓಕೆನಾ, ಇಲ್ಲಿ ಕ್ಯಾರೆಕ್ಟರ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇಲ್ಲಿ ಕ್ಯಾರೆಕ್ಟರ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೆಲೆಕ್ಟೆಡ್ ಆಲ್ರೆಡಿ ಇದೆ. ಸೊ ಇಲ್ಲಿಂದ ಬಂದುಬಿಟ್ಟು ನಾವು ಫಸ್ಟು ವಿಲೇಜ್ ಮ್ಯಾನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಅದಾದಮೇಲೆ ಅದರದ್ದು ವೈಫ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಐಡಲಲ್ಲೇ ಇರಲಿ ನಮ್ಮದು. ಸೊ ನಾನು ಈ ಕ್ಯಾರೆಕ್ಟರ್ನ ಇಲ್ಲಿ ತಗೊಬರ್ತೀನಿ. ಓಕೆನಾ, ಸೊ ಇದನ್ನು ಒಂದು ಸ್ವಲ್ಪ ಈ ಥರ ಚಿಕ್ಕದು ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ ಈ ಥರ. ಓಕೆನಾ, ಇದನ್ನು ನಾವು ಈ ಕಡೆ ಫ್ಲಿಪ್ ಮಾಡ್ಕೊಳ್ಳೋಣ, ಈ ಕಡೆ ಸೈಡು. ಓಕೆನಾ, ಸೊ ಇಲ್ಲಿ ನಾನು ಇದನ್ನು ನಿಲ್ಲಿಸ್ತೀನಿ ಈ ಕ್ಯಾರೆಕ್ಟರ್ನ. ಓಕೆನಾ, ಸೊ ಇನ್ನೊಂದು ಕ್ಯಾರೆಕ್ಟರ್ ನಮಗೆ ಬೇಕು. ಸೊ ಇನ್ನೊಂದು ಕ್ಯಾರೆಕ್ಟರ್ಗೂ ಸೇಮು ಕ್ಯಾರೆಕ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಂದು ಕ್ಯಾರೆಕ್ಟರ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ವಿಲೇಜು ವೈಫುದು. ಓಕೆನಾ, ಸೊ ವೈಫುದು ಬಂದುಬಿಟ್ಟು ಇಲ್ಲಿ ನಾನು ನಿಲ್ಲಿಸ್ತೀನಿ. ಓಕೆನಾ, ಸೊ ಇದನ್ನು ಇವ್ರನ್ನ ಇಲ್ಲಿ ನಿಲ್ಲಿಸ್ತೀನಿ. ಓಕೆನಾ, ಸೊ ಇವ್ರನ್ನ ಇಲ್ಲಿ ನಿಲ್ಲಿಸ್ತೀನಿ. ಇನ್ನೊಂದು ಕ್ಯಾರೆಕ್ಟರ್ ಬೇಕಿದ್ರೆ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು, ಯಾವುದಾದ್ರೂ ಒಂದು ಮಗುದು. ಓಕೆನಾ, ಇದನ್ನು ಕೂಡ ನಾನಿಲ್ಲಿ ಇಷ್ಟುವರೆಗೂ ಹೇಳ್ಕೊತೀನಿ. ಓಕೆನಾ, ಸೊ ಇಲ್ಲಿ ನಾವೇನು ಮಾಡೋಣ, ಇನ್ನೊಂದು ಸಲ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮಗು ಕ್ಯಾರೆಕ್ಟರ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ, ಯಾವುದಾದ್ರೂ ಒಂದು ಮಗುದು. ಓಕೆನಾ, ಸಣ್ಣ ಮಗು ಬೇಡ, ಒಂದು ಸ್ವಲ್ಪ ದೊಡ್ಡ ಮಗುನೇ ಇರಲಿ.
ಸೊ ಇದೇ ಹುಡುಗನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಒಂದು ಪೋಸ್ ಬಂದುಬಿಟ್ಟು ನಾವು ಸಿಟ್ಟಿಂಗಲ್ಲಿಡೋಣ. ಓಕೆನಾ, ಸಿಟ್ಟಿಂಗಲ್ಲಿ ನಾನು ಇದು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಇದನ್ನು ಸ್ವಲ್ಪ ನೋಡಿ, ಸಿಟ್ಟಿಂಗಲ್ಲಿ ನಾನು ಪೋಸ್ ತೊಗೊಂಡಿದ್ದೀನಿ. ಇಲ್ಲಿ ಇದ್ರ ಮೇಲೆ ಈ ಹುಡುಗನ ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಓಕೆನಾ, ಇನ್ನು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಇಲ್ಲಿ ಕೂರಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ನಮ್ಮ ಕ್ಯಾರೆಕ್ಟರ್ ಬಂದುಬಿಟ್ಟು ಅಡ್ಜಸ್ಟ್ ಆಗಿದೆ. ಇಲ್ಲಿ ಬಂದುಬಿಟ್ಟು ಇವ್ರದ್ದು ನಾವು ಸೆಲೆಕ್ಟ್ ಮಾಡ್ಕೊಂಡು ಏನಾದರೂ ಮಾತಾಡೋ ಥರ ಇವ್ರದ್ದು ನಮಗೆ ಏನು ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು. ಈಗ ಅನಿಮೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಆ್ಯನಿಮೇಟ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಲ್ಲಿ ಬಂದುಬಿಟ್ಟು ನಿಮಗೆ ಮಾತಾಡೋದೆಲ್ಲ ಇಲ್ಲಿ ಇಲ್ಲ. ಸೊ ಮಾತಾಡೋದು ನೋಡಿ ಇಲ್ಲಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿವರೆಗೂ ನಮ್ಮದು ಏನಿದೆ ಮಾತಾಡೋದು ಇವ್ರದ್ದು ಆ್ಯನಿಮೇಷನ್ ಏನಿದೆ ಬಂದುಬಿಡ್ತು. ಓಕೆನಾ, ಅದು ಆ್ಯನಿಮೇಷನ್ ಏನಿದೆ ಬಂದಿದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಸೇವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆಯಲ್ವಾ. ಸೊ ಸಿಂಪಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ದು ಏನಾಗುತ್ತೆ, ಆ್ಯನಿಮೇಷನ್ ಬಂದುಬಿಟ್ಟು ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ, ಇದರಲ್ಲಿ ಶೂಟ್ ಮಾಡೋದು ತುಂಬ ಈಸಿ, ಬಟ್ ನಿಮಗೆ ಕಷ್ಟ ಅನ್ನಿಸ್ತಿರ್ಬೋದು, ಬಟ್ ತುಂಬ ಈಸಿ ಇದೆ. ಈಗ ನಮ್ಗೆ ಏನು ಮಾಡಬೇಕು, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಓಕೆನಾ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಗೈಸ್ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 16:9 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಅನ್ನಿಸ್ಬೋದು, ಬಟ್ ಇದು ನಿಮ್ಮದು ತೋರಿಸಿದ್ನಲ್ಲ, ಸೊ ಅದನ್ನು ನಾವು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಸೊ ಇಲ್ಲಿಂದ ನಮ್ಮ ವಿಡಿಯೋ ಬಂದುಬಿಟ್ಟು ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡಿಬಿಟ್ಟು ನಿಮ್ಮ ಸ್ಟೋರಿ ಏನಿದೆ ಅದನ್ನು ಸಿಂಪಲಿ ನೀವೇನು ಮಾಡಿ ವಾಯ್ಸ್ ಓವರ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಅದ್ರ ಅಕಾರ್ಡಿಂಗ್ ಆ್ಯಡ್ ಮಾಡಿ. ಸೊ ನಿಮಗೆ ಇದನ್ನು ಸ್ವಲ್ಪ ಆ್ಯನಿಮೇಷನ್ ಮಾಡಬೇಕು, ಝೂಮ್ ಔಟ್ ಝೂಮ್ ಇನ್ ಮಾಡಬೇಕಂದ್ರೆ ಸಿಂಪಲಿ ಝೂಮ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ಪೊಸಿಷನ್ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಈ ಥರ ಅದು ಝೂಮ್ ಆಗ್ತಾ ಬರುತ್ತೆ. ಓಕೆನಾ, ಸೊ ನೋಡಿ ಯಾವ ಥರ ಆ್ಯನಿಮೇಷನ್ ಕಾಣುತ್ತಂತ. ಸೊ ನೋಡಿ ಈ ಥರ ಬಂದುಬಿಟ್ಟು ಝೂಮ್ ಆಗ್ತಾ ಬರುತ್ತೆ. ನೀವು ಈಸಿಲಿ ಈ ಥರ ಬಂದುಬಿಟ್ಟು ಆ್ಯನಿಮೇಷನ್ ಏನಿದೆ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಗೈಸ್, ಸೊ ಇನ್ನೂ ಡೀಟೇಲ್ಸ್ ಆಗಿ ಇದ್ರ ಮೇಲೆ ವೀಡಿಯೋ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಇನ್ನೂ ಡೀಟೇಲ್ಸ್ ಆಗಿ ಇದ್ರ ಮೇಲೆ ವೀಡಿಯೋನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.